ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಮಳೆ ಏನೋ ತಗ್ಗಿದೆ. ಆದರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಇರುವಂತಹ ಅನೇಕ ಜಲಾಶಯಗಳು 90% ಈಗ ಭರ್ತಿಯಾಗಿರುವಂಥದ್ದು. ಜೊತೆಗೆ ಅವಾಂತರಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪ್ರವಾಹದಿಂದಾಗಿ ಬೆಳಗಾವಿ ಜಿಲ್ಲೆಯ ರೈತರು ಈಗ ಬದುಕು ಒಂದು ರೀತಿ ಅತಂತ್ರ ಆಗ್ಬಿಟ್ಟಿದೆ. ಸಂತ್ರಸ್ತರು ಜೊತೆಗೆ ರೈತರ ಬದುಕು ಅತಂತ್ರ ಆಗಿದೆ. ಅನೇಕರು ಮನೆ ಕಳ್ಕೊಂಡಿದ್ದಾರೆ, ಬೆಳೆ ಕಳ್ಕೊಂಡಿದ್ದಾರೆ. ಹಾಗಾಗಿ ಸಂತ್ರಸ್ತರ ಬದುಕೆ ಅತಂತ್ರ ಆಗ್ಬಿಟ್ಟಿದೆ. ಈಗಾಗಲೇ 7 ತಾಲೂಕಿನ 40ಕ್ಕೂ ಅಧಿಕ ಹಳ್ಳಿಗಳಲ್ಲೂ ಕೂಡ ಪ್ರವಾಹ ಆತಂಕ ಶುರುವಾಗಿದೆ. ಅನೇಕರ ಮನೆಗಳು ಜಲಾವೃತ ಆಗಿದ್ದಾವೆ. 46 ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಗೋಕಾಕ್, ಮೂಡಲಗಿ, ಚಿಕ್ಕೋಡಿ, ನಿಪಾಣಿ, ಅಥಣಿ, ಕಾಗವಾಡ, ರಾಯಭಾಗ ತಾಲೂಕಿನಲ್ಲಿ 46 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. 5700ಕ್ಕೂ ಅಧಿಕ ಕುಟುಂಬಗಳನ್ನು ಈಗಾಗಲೇ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಜಿಲ್ಲಾಡಳಿತ ಸಿಬ್ಬಂದಿ ಕೂಡ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ವೈದ್ಯರು ಕೂಡ ತಂಡ ಅಲ್ಲೇ ಇದೆ ವೈದ್ಯಕೀಯ ನೆರವನ್ನು ಕೊಡೋದಕ್ಕೆ. ಜೊತೆಗೆ ಅವರು ಸಂತ್ರಸ್ತರ ಬದುಕು ಒಂದು ರೀತಿಯಾಗಿ ಅತಂತ್ರ ಆಗಿದೆ. ಮನೆ ಕಳ್ಕೊಂಡಿದ್ದಾರೆ, ಊರಲ್ಲೂ ಇಲ್ಲ, ಈಗ ಮನೆಯಲ್ಲೂ ಇಲ್ಲ, ಕಾಳಜಿ ಕೇಂದ್ರದಲ್ಲೇ ಉಳ್ಕೊಂಡು ಊಟ ಉಪಹಾರವನ್ನು ತೆಗೆದುಕೊಂಡು ಅಲ್ಲೇ ಇರಬೇಕಾಗಿದೆ. ಒಂದು ರೀತಿ ಅನಾಥ ಪ್ರಜ್ಞೆ ಕೂಡ ಕಾಡ್ತಾ ಇದೆ. ಹೊಸದಾಗಿ ಬದುಕನ್ನು ಕಟ್ಕೊಳ್ಬೇಕಾಗುತ್ತೆ. ಸದ್ಯ ಜಿಲ್ಲೆಯಲ್ಲಿ 38 ಸೇತುವೆಗಳು ಕೂಡ ಜಲಾವೃತ ಆಗಿದ್ದಾವೆ. ಅನೇಕ ದೇವಸ್ಥಾನಗಳಿಗೂ ಕೂಡ ಜಲ ದಿಗ್ಬಂಧನ ಆಗಿದೆ. ಜೂನ್ 1ನೇ ತಾರೀಕಿನಿಂದ ಈವರೆಗೂ ಕೂಡ 6 ಜನರು ಮಳೆಗೆ ಬಲಿಯಾಗಿದ್ದಾರೆ. 50,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ವಿವಿಧ ರೀತಿಯ ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ರೈತರು ಜೊತೆಗೆ ಈ ಒಂದು ಪ್ರವಾಹದ ಸಂದರ್ಭದಲ್ಲಿ ಯಾರೆಲ್ಲ ಮನೆ ಕಳ್ಕೊಂಡಿದ್ದಾರೆ ಆ ಎಲ್ಲ ಸಂತ್ರಸ್ತರ ಬದುಕು ಕೂಡ ಈಗ ಒಂದು ರೀತಿ ಅತಂತ್ರ ಆಗ್ಬಿಟ್ಟಿದೆ. ಬದುಕನ್ನು ಹೊಸದಾಗಿ ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಇರಲಿ, ಸರ್ಕಾರ ಇರಲಿ ಗಮನ ಹರಿಸಬೇಕಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿಗೆ ಇವತ್ತು ಭೇಟಿಯನ್ನು ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಬೆಳೆ ಹಾನಿಯನ್ನು ಆಗಿದೆ, ಜೊತೆಗೆ ಮನೆ ಯಾರು ಕಳ್ಕೊಂಡಿದ್ದಾರೆ, ಏನೇನು ಹಾನಿ ಆಗಿದೆ, ಯಾರ್ಯಾರು ತಮ್ಮವರನ್ನು ಕಳ್ಕೊಂಡಿದ್ದಾರೆ, 6 ಜನರ ಬಲಿ ಆಗಿರೋದ್ರಿಂದ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದನ್ನ ಬಾಕ್ಸ್